ಇವತ್ತು ಸುಪ್ರೀಂ ಕೋರ್ಟಲ್ಲಿ ದರ್ಶನ್ ಅವರ ಭವಿಷ್ಯ ನಿರ್ಧಾರ ಆಗುವ ಹಂತದಲ್ಲಿತ್ತು. ಸುಪ್ರೀಂ ಕೋರ್ಟ್ ಸೂಚನೆಯಂತೆ ವರದಿಗಳ ಸಲ್ಲಿಕೆಯಾಗಿದೆ. 3 ಪ್ರತ್ಯೇಕ ರಿಪೋರ್ಟ್ಗಳು ಬಂದಿವೆ. ಇನ್ನೂ ಇದರ ಜೊತೆಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಮಾಡಲಾಗಿದೆ. ನಟ ದರ್ಶನ್ಗೆ ಜೈಲಿನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ದರ್ಶನ್ ಇಟ್ಟಿರುವಂತಹ ಮನವಿಗಳಿಗೆ ಜೈಲಿನ ಅಧಿಕಾರಿಗಳ ಉತ್ತರ ಬೇಕಿದೆ. ಮನವಿಗಳು ಜೈಲಿನಲ್ಲಿ ತನಗೆ ವ್ಯವಸ್ಥೆ ಸರಿಲ್ಲ, ಪರಿವಾರದೊಂದಿಗೆ ಮಾತನಾಡಲು ಸರಿಯಾದ ಅನುಕೂಲ ಇಲ್ಲ, ಪ್ರೈವಸಿ ಇಲ್ಲ, ಅಧಿಕಾರಿಗಳು ಜೊತೆಯಲ್ಲೇ ಇರ್ತಾರೆ ಅನ್ನೋದರಿಂದ ಹಿಡಿದು ಸುಮಾರು ಮನವಿಗಳನ್ನು ದರ್ಶನ್ ಅವರು ಇಟ್ಟಿದ್ದರು. ಜೈಲಧಿಕಾರಿಗಳು ಕೂಡ ಅವರಿಗೆ ಅವರ ಪತ್ನಿಯ ಜೊತೆ ಭೇಟಿಯಾದ ವರದಿಗಳು, ಅವರ ಚಿಕಿತ್ಸಾ ವರದಿಯನ್ನು ಕೋರ್ಟ್ಗೆ ಕೊಟ್ಟಿದ್ದಾರೆ. ದರ್ಶನ್ ಪರ ಹಿರಿಯ ವಕೀಲರಾದಂತಹ ಮುಕುಂದ ರೋಹಟಗಿಯವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ ಜಾಮೀನನ್ನ 1 ವರ್ಷ ಅಂದ್ರೆ 365 ದಿನಗಳು ದರ್ಶನ್ಗೆ ಜಾಮೀನು ನೀಡಲಾಗುವುದಿಲ್ಲ. ಸಾಕ್ಷಿಗಳ ವಿವರಣೆ ವಿಚಾರದಲ್ಲಿ ವಿಳಂಬ ಆಗ್ತಿರೋ ಬಗ್ಗೆ ಅಂದ್ರೆ 373 ಸಾಕ್ಷಿಗಳ ಪೈಕಿ 10 ಸಾಕ್ಷಿಗಳ ವಿಚಾರಣೆ ಮಾಡಲಾಗಿದೆ. ಅಂದ್ರೆ ಇನ್ನುಳಿದ ಸಾಕ್ಷಿಗಳಿಗೆ ಇನ್ನೂ ಎಷ್ಟು ಸಮಯ ನೀವು ತೆಗೆದುಕೊಳ್ಳಬಹುದು, ಈ ರೀತಿಯಾದರೆ ಇನ್ನೂ ಎಷ್ಟು ವರ್ಷ ನಾನು ಶಿಕ್ಷೆ ಏನು ಅನುಭವಿಸಬೇಕು ಎನ್ನುವುದನ್ನು ಮುಂದೆ ಇಟ್ಟು ದರ್ಶನ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ನಟ ದರ್ಶನ್ ಮಧ್ಯಂತರ ಜಾಮೀನು ಸಿಗಲಿ ಅನ್ನುವ ಹಂಬಲದಲ್ಲಿದ್ದರು. 9 ತಿಂಗಳಿಂದ ಜೈಲಿನಲ್ಲಿದ್ದ ದರ್ಶನ್ಗೆ 1 ವರ್ಷ ಜೈಲಿನಲ್ಲೇ ಇರುವಂತಾಗಿದೆ, ಮುಂದಿನ ವರ್ಷ ಮೇ 15ರ ತನಕ. ಹಾಗಾಗಿ ದರ್ಶನ್ ಇನ್ನೂ 1 ವರ್ಷ ಜೈಲು ಪಾಲು. ಇನ್ನೂ 1 ವರ್ಷ ದರ್ಶನ್ ಪರಪ್ಪನ